ಸೆಂಟರ್ ಯಲಬುರ್ಗದಲ್ಲಿ 3ನೇ ಸೆಮಿಸ್ಟರ್ ಅಧ್ಯಯನ ಮಾಡುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಭೂಮಿ ತಾಯವ. ಇದರ ಬರೆದವರು ಡಾಕ್ಟರ್ ಸಂಪಿಗೆ ನಾಗರಾಜ್. ಇವರು ಮೂಲತಃ ಬಳ್ಳಾರಿ ತಾಲೂಕಿನ ದಾಸರ ನಾಗೇನಹಳ್ಳಿಯಲ್ಲಿ 6/7/1962 ಜನಿಸಿದ್ದಾರೆ. ತಂದೆ ಅಜ್ಜನಗೌಡ, ತಾಯಿ ವೀರಮ್ಮ. ಬಾಲ್ಯದಲ್ಲಿ ಇವರು ಸಾಹಿತ್ಯದ ಅಭಿವೃದ್ಧಿಯ ಮೈಗೆ ಹಚ್ಚಿಕೊಂಡಿರ್ತಾರೆ. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಹುಟ್ಟಿನಲ್ಲಿ ಪೂರ್ಣಗೊಳಿಸಿದ ನಂತರ ಪದವಿ ಶಿಕ್ಷಣವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಸ್ನಾತಕೋತ್ತರ ಕೇಂದ್ರ ಪದವಿ ಹಂಪಿ ವಿಶ್ವವಿದ್ಯಾಲಯದ PhD ಪದವಿಯನ್ನು ಪೂರ್ಣಗೊಳಿಸಿದ ಇವರು 2008ರಲ್ಲಿ ಮೊದಲ ಕಥಾ ಸಂಕಲನ ಖಾಲಿ ಕಣ್ಣಿನ ನಾನು, 2020ರಲ್ಲಿ ವೇದಾವತಿ ತೀರದಲ್ಲಿ ಎಂಬ ಕಾದಂಬರಿ ಪ್ರಕಟಿಸಿದ್ದಾರೆ. ಕರಳು ಕರಗುವ ಸಮಯ ಕಥಾ ಸಂಕಲನ ಪ್ರಕಟಗೊಂಡಿದೆ. ಭೂಮಿ ತಾಯವ ಎಂಬ ಒಂದು ಕಥೆಯಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ತಾಯವ ಮತ್ತು ಗಂಡ ಶಂಕರಣ್ಣ, ಇಬ್ಬರು ಸಹೋದರರ. ತಾಯವ ಮತ್ತು ಶಂಕರಣ್ಣ ಇಬ್ಬರು ಮಕ್ಕಳು ಶಾಂತವ್ವ ಮತ್ತು ಗಂಗಮ್ಮ ಅಂತ. ಶಾಂತವ್ವ ಹಿರಿಯ ಐತಿ, ಗಂಗಮ್ಮ ಹಿರಿಯ ಐತಿ. ಇದರ ಮತ್ತೆ ಗುಡ್ಡದ ಬಸವಣ್ಣ ಬರುತ್ತಾನ. ಗಡ್ಡದಾರಿಗಳು ಗಣಿಗಾರಿಕೆ, ಗುಡ್ಡದವರ ಊರಿಗಳು ಮಧ್ಯದ ಬಡಿಗೆತನ ಮಾಡುವಂತ ಬಡಿಗೆ ಬಸಪ್ಪ ಮಗ ಶಂಕರಣ್ಣ, ಗೆಳೆಯ ಸೂರ್ಯಕಾಂತ್ ಬಂದಿರ್ತಾನ. ಭೂಮಿ ತಾಯವ್ವ ಮತ್ತು ಶಂಕರಣ್ಣನ ಒಂದು ಕುಟುಂಬ ಊರಿಗಳಲ್ಲಿ ಒಂದು ಪ್ರಸಿದ್ಧವಾಗಿರುತ್ತೆ. ಇವರಿಗೆ ಇಬ್ಬರು ಸಹೋದರರಿದ್ದಾಗ ಇವ್ರು ಏನ್ ಮಾಡ್ತಾರೆ, ಶಂಕರಣ್ಣ ಇಡೀ ಮನೆಯ ಒಂದು ಕೆಲಸ ಮನೆ ಎಲ್ಲ ನಿಭಾಯಿಸಿ ಹೋಗ್ತಿರ್ತಾನ. ಹೋದ ಸಂದರ್ಭ ಏನಾಗ್ತಾ ಅವ್ರಿಗೆ ಏನಿರ್ತ ಇಬ್ರು ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ಮದುವೆ ಮಾಡಿರ್ತಾರೆ. ಕೂಟೂರಿನ ಗುಣವಂತಿನ ಅಂತ ತೊಗೊಂಡ್ಬಂದು ಮದುವೆ ಮಾಡಿರ್ತಾನ. ಮದುವೆ ಮಾಡಿದಾಗ ಏನಾಗ್ತಾ ಈ ಶಂಕರಣ್ಣ ಮದುವೆ ಆಗಿರ್ತಾನೆ. ಶಾಂತ ಮತ್ತು ಗಂಗಮ್ಮ ಗಂಗಮ್ಮಗೆ ಏನ್ ಮಾಡಿರ್ತಾನೆ, ಪಕ್ಕದ ಊರಿನಲ್ಲಿ ಆಕಿನ ಮದುವೆ ಮಾಡಿಸ್ಕೊಂಡಿರ್ತಾನ. ಮದುವೆ ಮಾಡಿಸಿಕೊಂಡ ಸಂದರ್ಭದಾಗ ಗಂಡ ಮತ್ತು ಗಂಡನ ಮನೆತನದಿಂದ ಕಿರುಕುಳ ತಾಳಲಾರದೆ ವಿಷಯ ಕೊಡೋದು ಸತ್ರುತ್ತರ. ಆ ಒಂದು ಸತ್ತ ಒಂದು ವಿಷಯನ ಕೇಳಿ ಶಂಕರಣ್ಣನ ಕೂಡ ಸಾಯ್ತಾನ. ತದನಂತರ ಮತ್ತೆ ಕಿರಿಯ ಶಾಂತವನ್ನ ಏನ್ ಮಾಡಿರ್ತಾರ, ಮತ್ತೆ ಅವ್ರ ಗಂಡನಿಂದ ಕಷ್ಟಗಳನ್ನ ಸಹಿಸಲಾರದ ಆಕೆ ಕೂಡ ಏನ್ ಮಾಡ್ತಾರ, ಬಾವಿಯಲ್ಲಿ ಬೀಳ್ತಾರ. ಬಾವಿಯಲ್ಲಿ ಬಿದ್ದಾಗ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡುವಂತ ಜನ ನೋಡಕಿನ ಕರ್ಕೊಂಬಂದ ಮ್ಯಾಗ ಕರ್ಕೊಂಬರ್ತಾರ. ಆಕೆ ಬದುಕಿದಾಗ ಆಗಿ ಮತ್ತೆ ಇದನ್ನೆಲ್ಲ ನೋಡ್ಕೊಂಡು ಆರೋಗ್ಯಾಗಿ ಜೀವನ ಸಾಗಿಸ್ತಿರ್ತಾರ. ಆಮೇಲೆ ಇವರು ಶಂಕರಣ್ಣ ಸತ್ತಿದ್ದಾಗ ಇವರು ಸೋದರ ಏನ್ ಮಾಡ್ತಾರಪ್ಪ ಅಂದ್ರೆ, ಆಕೆ ದಿನ ಅಂತ ತಾಯಿಗಳು ನಾವು ಸಾಕಪ್ಪ ಹಂಗಾಗಿ ಅವರು ಒಂದು ಅವರು ಹೊಲನೆಲ್ಲ ಕೊಡ್ತಿರೋ ಹೊಲನ ಅವ್ರಿಬ್ರು ತಗೊಂಡ್ತಾರೆ. ಆಮೇಲೆ ಗುಡ್ಡದ ಹೊಲದ ಇರುತ್ತೆ, ಏನು ಬೆಳೆ ಬರೋದು ಬರೀ ಕಲ್ಲಿರುತ್ತೆ. ಅದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಈಗ ತಾಯವ್ ಕೊಟ್ಟಿರ್ತಾರೆ. ತಾಯವ್ ಕೊಟ್ಟಾಗ ಈಗ ಶಾಂತವ ಮತ್ತು ತಾಯವ್ ಇಬ್ಬರು ಪಂಕದ ಪಡ್ಸಾರಿಯಲ್ಲಿ ವಾಸವಿರ್ತಾರೆ. ಬರಿಗೆ ವಾಸವಿರ್ತಾರ. ತಾಯವ್ ಆರೋಗ್ಯವಾಗಿದ್ದಾರೆ, ಶಾಂತಮ್ಮ ಆರೋಗ್ಯವಾಗಿರ್ತಾರ. ಗುಡ್ಡದ ಬಸವಣ್ಣ ಇಲ್ಲಿ ವೈಶಾಖ ಮಾಸದಲ್ಲಿ ಅನ್ನದಾಸೋಹ ನಡೆದಿರುತ್ತೆ. ಆದ ಸಂದರ್ಭದಾಗ ಏನಾಗುತ್ತಪ್ಪ, ಗಣಿಗಾರಿಕೆ ಅನ್ನೋದು ಇವರು ಗುಡ್ಡದ ಹೊಲದಲ್ಲಿ ಕಲ್ಲಿನ ಅದಿರು ಇದ್ದ ಸಂದರ್ಭದಾಗ ಏನಾಗುತ್ತ, ಇಬ್ಬರು ಸೋದರರು ಬಂದು ಗಂಡದಾರಿಗಳು ಕೇಳ್ತಾರ, ಹಿಂಗ ತಾಯಿ ಒಂದು ಹೊಲ ಐತಲ್ಲ ಅದನ್ನ ಕೊಟ್ಬಿಡ್ರಿ, ಬರೀ ಕಲ್ತಕೊಂಡು ಹೊಲ ಬಿಟ್ಬಿಡ್ತೀವಿ, ಮಣ್ಣು ಮಾಡಿ ನಮ್ಮ ಸಾಫ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಅದನ್ನೇನ್ ಮಾಡ್ತಾರ, ಇವರು ಕೇಸರ್ ಅಂತ ಕುಂತಿರ್ತಾರೆ. ಮುಂದಾಗ ಏನಂತ ಮತ್ತೆ ಇವರು ಸೋದರ ಬಂದು ಕೇಳ್ತಾರ, ಅದನ್ನೇನ್ ಮಾಡ್ತೀವಿ ಹೊಲನ ಏನು ಬೆಳೆದಲ್ಲಿ ಸುಮ್ಮನೆ ಕಲ್ಲೈತಿ, ಅವ್ರ ಗಂಡದಾರಿಗಳು ಹೊಡ್ಕೊಂಡು ತಾಯವ ಮತ್ತು ಶಾಂತವ ಇಬ್ರು ಜೀವನ ಮಾಡಿದ್ರಿ ಅಂತ ಹೇಳ್ತಾರೆ. ಅಂದಾಗ ಏನಂತ ರೊಕ್ಕ ಬೇಕಾಗಿರ್ತ ಸಂದರ್ಭದಾಗ ಯಾಕೆ ಮಾಡ್ತಾರ, ಗಂಡದಾರಿಗೆ ಹೊಲ ಕೊಟ್ಬಿಡ್ತಾರ. ಹೊಲದಾಗ ಏನಿರ್ತಪ್ಪ ಅಂದ್ರೆ ಒಂದು ಜಂಬೆ ಮಾಡ್ಕೊಳ್ಳಪ್ಪ ಅಂತ ಒಂದು ದೇವ್ರು ಇರ್ತದೆ. ಅಲ್ಲಿ ಏನ್ ಮಾಡ್ತಾರ, ಬನ್ನಿ ಹಬ್ಬದಾಗ ಹೋಗಿ ಹಾಕಿ ಪೂಜೆ ಮಾಡಿ ಬನ್ನಿ ತಗೊಂಡು ಈ ಊರಿನ ಎಲ್ಲರಿಗೂ ಕೊಟ್ಟಿರ್ತಾರೆ. ಅದನ್ನೇ ಮಾಡ್ತಾರೆ, ಕೊಟ್ಟಾಗ ಈ ಅಮೌಂಟ್ ಕೊಡ್ತಾರ. ರೊಕ್ಕ ಕೊಟ್ಟಾಗ ಅವ್ರೇನೈತಿ ಗಂಡದವರು ತಮ್ಮ ಹೊಲನೇ ಮಾಡ್ತಾರೆ, ಬರೀ ಅದ್ರ ಲಾರಿಯಿಂದ ತೆಗಿಕೊಂಡು ಮಣ್ಣು ತಗೊಂಡು ಕಳಿಸಿರ್ತಾರೆ. ಕಳಿಸಿದಾಗ ಏನ್ ಮಾಡ್ತಾರೆ, ತಾಯಾವ ಬಂದು ಹೊಲ ನೋಡ್ಕೊಂಡು ಬಂತಾರೆ ಅಂತ ಹೊಲಕ್ಕೆ ಹೋಗಿರ್ತಾರೆ. ಹೊಲಕ್ಕೆ ಹೋದ ಸಂದರ್ಭದಲ್ಲಿ ಜಂಬೆ ಮರಿ ಸೀರೆ ಇದ್ದಿದ್ದು ಅದನ್ನ ಕಿತ್ತುಕೊಟ್ಬಿಟ್ಟಿರ್ತಾರೆ. ಕಿತ್ತುಕೊಟ್ಟು ಎಲ್ಲೆಲ್ಲಿ ನೋಡುವ ಲಾರಿಗಳು ಮಣ್ಣ ಲಾರಿಗಳಿರ್ತವೆ. ಲಾರಿಯಿಂದ ಲಾರಿ ಮಾಡ್ತಾರ ವೈಜ್ಞಾನಿಕ ಕೊಟ್ಟಾರ, ನಾನು ಜಂಬೆ ಮರ ಕಿತ್ತಿದ್ರಿ ಇವರು, ನಾನು ಜಂಬೆ ಮರ ಕಿತ್ತಿದ್ರಿ ಅಂತಂದ್ರೆ ಹಂಗಂತೆ ಆದಾಗ ಏನ್ ಮಾಡ್ತಾ, ಅಲ್ಲಿ ಗಂಡದಾರಿಗಳು ಬಂದ್ರು, ಯಾಕಪ್ಪ ನೀವು ಗೆದ್ದಾಡೋದಪ್ಪ ನಮ್ದು ಚಲೋ ಆಗತ್ತನ ಅಂತ ಕೇಳ್ತಾರ. ನಾನು ಚಲೋ ಆಗತ್ತನ, ಮತ್ತೆ ನೀವು ಜಂಬೆ ನಮ್ಮ ಇದು ಬೇರೆ ಗಿಡನ ಬನ್ನಿ ಗಿಡ ನೀವು ಕಿತ್ತುಕೊಂಡ್ಬಿಟ್ರಲ್ಲ, ನಾನು ಹೆಂಗ್ ಅನ್ಸ್ಕೊಡ ನೀವು ಅದು ಜೋರ್ ಐತಿ ಹಂಗೈತಿ ಅಂತ ಹೇಳ್ತಾರೆ. ಹಂಗೆ ಹೇಳಿದ್ರೆ ಸ್ಟಾರ್ಟ್ ಅವರಿಂದ ಇದು ಬೇಕಲ್ಲ, ಬನ್ನಿ ಗಿಡ ಬೇಕಲ್ಲ, ಹೋಗ ಮುಂದ ಅದನ್ನ ಇದೇ ಜಾಗದಾಗ ಇದೇ ಬನ್ನಿ ಗಿಡ ನೆಟ್ಟು ಅದಕ್ಕೆ ಕಟ್ಟಿ ಪೂಜೆ ಮಾಡಿ ಇದು
ಮಾಡಿಕೊಟ್ಟು ಆಮೇಲೆ ತಗೊಂಡು ಬರಂತಂದು ಅಂದಾಗ ಅಂಜಿಕೆ ಮಾಡ್ಕೊಂಡು ಸ್ವಲ್ಪ ರೊಕ್ಕ ಕೊಟ್ಬಿಡ್ತಾರೆ. ರೊಕ್ಕ ಕೊಟ್ಟು ತಗೊಂಡು ಮನೆಗೆ ಬರ್ತಾರೆ. ಹಂಗ ಅಳ್ಕೊಂತ ತಗೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ ಸಂದರ್ಭದಾಗ ಅವ್ರು ಏನ್ ಮಾಡ್ತಾರ, ಅವ್ರು ಇಬ್ಬರು ಸೋದರ ಇರ್ತಾರೆ, ಗಂಡ ಹೆಣ್ತಾರೆ ಇರ್ತಾರೆ. ಅವ್ರು ಬಾ 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 ಅಂತ ಕರೀತಾರೆ. ಇವ್ರು ಎದಕ್ಕೆ ಈ ನಮ್ಮನ್ನ ಕರೀತಾರೆ? ಒಂದ್ ದಿವಸ ಅವ್ರಿಗೆ ಅನ್ನ ಹಾಕಿಲ್ಲ ನೋಡಿದ್ರು. ಕರೆದಾಗ ಏನಂತ, ಈಗ ಆಗಿದ್ದ ಹೋಗಿದ್ದು ನೀನು ನಮ್ಮ ಜೊತೆ ಬರುವ, ನಾವು ನೀವು ಇಬ್ರು ಸೇರ್ಕೊಂಡು ಹೋಗೋರಿ ಮನೆ ಇಟ್ಕೊಂಡು ಹೋಗ್ಬಾರ್ದ ಅಂತ ಅಂತಾರೆ. ಆಕೆ ಗೊತ್ತ ಈಗ ಅಮೌಂಟ್ ಇವ್ರು ಕೈಯಲ್ಲಿ ರೊಕ್ಕ ಬಂದಿದ್ದು ನೋಡಿ, ಇವ್ರು ಈ ಮನೆ ಹತ್ರ ರೊಕ್ಕ ಇವರು ನಮ್ಮ ಮೂಸು ನೋಡಿಲ್ಲ ಅಂತ ಅಂದಾಗ ಏನಂತ ಆಕೆ ಹೋಗಲ್ಲ. ಹೋದಾಗ ಏನಂತ ಬರೀ ಎಲ್ಲರಲ್ಲಿ ದಾರಿ ಈಗ ಒಬ್ಬಕ್ಕೆ ಕೊಡೋದಂತ ಇದೇನಂತೆ ದಂಧನಾಗಿರ್ತದೆ. ಊರಿಗೆ ನೋಡ್ರಿ ಎಲ್ಲರೂ ಹೊಲ ಕೊಡೋದು, ರೊಕ್ಕ ಕೊಡೋದು, ಹೊಲ ಕೊಡೋದು, ರೊಕ್ಕ ಕೊಡೋದು. ಒಟ್ಟು ದುಡಿಯೋದು ಒಂದು ಕೃಷಿ ಇರ್ತದೆ. ಕೊಟ್ಟಾಗ ಕೃಷಿ ಅಂತ ಕೊಟ್ಬಿಡ್ತಾರ. ಅದು ಹುಟ್ಟಾಗ ಏನಂತ ಬಡಿಗೆರ ಮಾಡ್ತಾರ, ಬಡಿಗೆರ ಬಸಪ್ಪ ಅಂತ ಇರ್ತಾನೆ. ಬಡಿಗೆರ ಬಸಪ್ಪ ಏನ್ ಮಾಡ್ತಾನ, ಅವ್ರು ಬಡಿಗೆತನ ಮಾಡಿರ್ತಾನ. ಕೃಷಿಗೆ ಬೇಕಾದಂತ ಕುಂಟಿ ಕೂರಿಗೆ ಅವನ್ನೆಲ್ಲ ಮಾಡಿರ್ತಾನೆ. ಇವ್ರಿಗೆ ವೃತ್ತ ಮಾಡ್ತಾ ಇರ್ತದೆ. ಇವರು ಅದನ್ನ ವೃತ್ತಿ ಬರೋರು ಇದು ಕೆಲಸ ಮಾಡ್ಕೊಂಡಿರ್ತಾರ. ಮಾಡ್ಕೊಂಡಿದ್ದ ಸಂದರ್ಭ ಏನಾಗುತ್ತೆ, ಇವ್ರಿಗೆ ಕೆಲಸ ಇರ್ಕೊಂಡಾಗ ಇವ್ರು ಏನ್ ಸುಮ್ಮನೆ ಆಗ್ತಾರೆ. ಸುಮ್ಮನೆ ಎಲ್ಲರೂ ಬರೀ ಅಲ್ಲಿ ರೆಸ್ಟೋರೆಂಟ್ ಮತ್ತೆ ಆಮೇಲೆ ಊರಿಗೆ ಪಕ್ಕದಲ್ಲಿ ರಾತ್ರಿ ಎಲ್ಲರೂ ಬಂದಿರ್ತಾರೆ. ಹಿಂಗತ್ತೆ ಮ್ಯಾಕ್ ಮಾಡೋದಿಲ್ಲ, ಬರೀ ರೆಸ್ಟೋರೆಂಟ್ ಇರ್ತಾವೆ, ಡಾಬಾ ಹಿಂಗತ್ತೆ ಇರ್ತವೆ. ಇದ್ದಾಗ ಏನಂತ ಬರೀ ಆಮೇಲೆ ತದನಂತರ ಇಡೀ ಊರು ಪೂರ ಏನ್ ಮಾಡ್ತಾರೆ, ಬರೀ ಹೊಲ ಮಾರಿ ರೊಕ್ಕ ಕೊಡ್ಕೊಂಡು ಬರೀ ಶ್ರೀಮಂತರಾಗಿರ್ತಾರೆ. ಆಮೇಲೆ ಏನಂತ ಬಡಿಗೆರ ಬಸವಪ್ಪ ಶಂಕರಪ್ಪ ಸಂಘಟಿತ ಕಾರ್ಯಕರ್ತ ಇರ್ತಾನೆ. ಇವಾಗ ವಿದ್ಯಾವಂತ ಇರ್ತಾನೆ, ಬಂದಿದ್ದೇನೆ ಓದಕ್ ಬರ್ತಾನೆ. ಒಳ್ಳೆ ನಾನು ಊರಿಗೆ ಬರ್ತಾನೆ. ಊರಿಗೆ ಬಂದ ಹಿಂಗೇನಿದೆ, ಯಾವ ಊರು ಬಂದಿನ ಅಂತಂದು ಅವಾಗ ಆಚಾರ್ಯ ಇರ್ತಾರೆ. ಈ ಊರು ಹೆಂಗಿತ್ತು, ಈಗ ಹೆಂಗೈತಲ್ಲ ಅಂತಂದು ಮತ್ತೆ ಮನೆಗೆ ಬಂದು ಅವ್ರ ಅಪ್ಪ ನೋಡ್ತಾನೆ. ಕೆಂಪೆ ಬಂದಿರ್ತಾನೆ ಅವ್ರ ಅಪ್ಪ ನೋಡ್ತಾನೆ. ಏನಪ್ಪ ಇದು ಹಿಂಗೆ ಐತಿ ಅಂತ ಕೇಳಿದಾಗ ಅವರಪ್ಪ ನಡೆದಿರ್ತಂತ ಎಲ್ಲ ವಿಚಾರಗಳನ್ನ ಹೇಳ್ತಾನೆ. ಇದಕ್ಕೆಲ್ಲ ಒಂದು ಹಿಂಗೈತೆ ಅಂದ್ರೆ ಮುಂದಿನ ಒಂದು ಪೀಳಿಗೆಗೆ ನಾವು ಸರಿಯಾದ ವಾತಾವರಣ ಮತ್ತು ಸರಿಯಾದ ಆರೋಗ್ಯವನ್ನು ಕಲ್ಪಿಸಲಾಗಲ್ಲ ಅಂತ ತಿಳ್ಕೊಂಡು ಆಮೇಲೆ ಅವ್ರೇನ್ ಮಾಡ್ತಾನ, ಅವ್ರ ಊರಿನಾಗಿರೋ ಅವ್ರ ಗೆಳೆಯ ಹಿಂದಿನ ಅವ್ರ ಸ್ನೇಹಿತರನ್ನ ಕೂರ್ಸ್ಕೊಂಡು ಇಲ್ಲಿ ಗುಡ್ಡದ ಬಸವನ ಮೇಲೆ ರಾತ್ರಿ ಸಭೆ ಇರ್ತಾರೆ. ರಾತ್ರಿ ಸಭೆ ಸೇರಿದಾಗ ಏನ್ ಮಾಡ್ತಾ, ತಾಯಮ್ಮನ ಇರ್ತಾಳೆ. ಎಲ್ಲ ಹೇಳ್ತಾರೆ ಹೇಗಿದೆ ಆಗ ಹಿಂಗ ಮುಂದಿನ ಪೀಳಿಗೆ ಏನ್ ಮಾಡೋದು, ನಾವು ನೀರನ್ನು ಸರಿ ಇಲ್ಲ, ಅನಾರೋಗ್ಯದಿಂದ ಕೊಡ್ಬೇಡಿ ಇದೆಲ್ಲ ಇವರು ಹಂಗಾಗಿ ಅವ್ರನ್ನ ಓಡಿಸ್ಬೇಕು ಅಂತಂದು ಇದು ಮಾಡ್ತಾರೆ. ಓಡಿಸ್ಬೇಕಂತ ಇದು ಮಾಡೋಕೆ ಏನಂತ ಇದು ಸುದ್ದಿ ಇವರಿಬ್ಬರಿಗೆ ಗೊತ್ತೈತೆ. ಶಂಕರಣ್ಣ ತಮ್ಮಂದ್ರಿಗೆ ಗೊತ್ತಾದ ತಕ್ಷಣ ಏನ್ ಮಾಡ್ತಾರೆ, ಇವರು ಸೀದಾ ಗಾಡಿ ಹೋಗಿ ಹೋಗ್ತಾರೆ. ಈಗ ಈ ಊರ ನಿಮ್ಮಿಂದ ಬಡ್ಯಾಕೈತಿ, ಹಂಗಾಗಿ ನೀವ್ ಮಾಡ್ಬಿಟ್ರಿ ಓಡಿ ಬಿಡ್ರಿ ಅಂತ. ಅದನ್ನ ಹೇಳಿದಕ್ಕೆ ಧನ್ಯವಾದಗಳಪ್ಪ ಅಂತಂದು ಅವ್ರು ಏನಂತ ಕೈ ಒಂದು ಕೈ ರೊಕ್ಕ ಕೊಟ್ಟವ್ರಿಗೆ ಅವ್ರು ಓಡಿ ಬಿಡ್ತಾರೆ. ಹೋಗಮ್ಮ ಮತ್ತೆ ಸುಮ್ಮನೆ ಹೋಗ್ತಾರೆ. ಇದು ಗಿಡ ಇರ್ತದೆ, ಬನ್ನಿ ಗಿಡ ಮತ್ತೆ ತೆಳಕ್ ಮಾಡಿ ಹೋಗ್ಬಿಡ್ತಾರೆ. ಹೋದ್ರೆ ಏನಂತ ಮತ್ತೆ ಅವ್ರು ಹೋಗ್ತಾರ, ಇವ್ರು ಹೇಳಿದ್ದೆ ಹೋದ್ರ ಗಾಡಿ ಪಾಡಿ ಎಲ್ಲ ಮಾಡಿ ಕೈ ಹೋಗ್ತಾರೆ. ಎಲ್ಲಿ ಬೇಕಲ್ಲಿ ತೆಗೆದ್ರೆ ಕೆಂಪಾದ ಮಣ್ಣ ನೀರನ್ನು ಸರಿಯಾದ ನೀರನ್ನೇ ಕುಡಿಯಕ್ಕೆ ಹೋಗಿ ಆ ರೀತಿಯಾಗಿರ್ತಾರೆ. ಕಲುಷಿತವಾದಂಥ ವಾತಾವರಣ ಇದು ಮಾಡಿರ್ತಾರೆ. ಮಾಡಿ ಈಗ ಕೊಟ್ಟಾಗ ಚಂದವಾಗಿ ಹೇಳ್ತಾರೆ. ಇವ್ರ ಕ್ವಶನ್ ಇದಕ್ಕೆಲ್ಲ ಕಾರಣ ನಮ್ಮ ಮೈಸೂರು ಅಂತ ಅವರು ಯಾರು ಹೇಳಿದ್ರೆ ಇವ್ರು ಏನ್ ಮಾಡ್ತಾರೆ, ಮತ್ತೆ ಇವ್ರು ಊರಾಗಿದ್ದ ನಮ್ಮ ಬಂದ್ರೆ ಇವ್ರು ಓಡೋಗ್ತಾರೆ. ಓಡೋದಾಗ ಇದಕ್ಕೆಲ್ಲ ಕಾರಣ ಇದು ಹೊಲನಾಗುತ್ತೆ. ಆಧುನಿಕ ದಿನಗಳಲ್ಲಿ ಹೊಲಗಳನ್ನ ಮಾರುತ್ತಾ ಹಣವನ್ನು ಗಳಿಸ್ತಾರೆ. ಆದ್ರ ಅದು ಪರಿಸರವನ್ನ ಈಗ ಸರಿಯಾದಂತ ಒಂದು ಗಾಳಿ, ನೀರು, ಕುಡಿಯೋ ನೀರು ಇರೋದು ಅನಾರೋಗ್ಯದಿಂದ ಕೂಡಿಬಿಡ್ತಾರೆ. ಹಂಗಾಗಿ ನಾವೇನ್